ತುಮಕೂರು ವಿಶ್ವವಿದ್ಯಾಲಯ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಇಂಪ್ರೆಷನ್ 2025 ರಾಜ್ಯ ಮಟ್ಟದ ಮಾಧ್ಯಮ ಹಬ್ಬ ಕಲೆ, ವಾಣಿಜ್ಯ, ವಿಜ್ಞಾನ ಇನ್ನಿತರ ಎಲ್ಲ ವಿಭಾಗಗಳ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ, ಪತ್ರಿಕೋದ್ಯಮ ವಿಭಾಗ, ವಿಶ್ವವಿದ್ಯಾಲಯ ಕಲಾ ಕಾಲೇಜು ಸಹಯೋಗದೊಂದಿಗೆ ಇಂಪ್ರೆಷನ್ 2025 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜೂನ್ 26 ಹಾಗೂ 27 2 ದಿನ ಈ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಎಂ ವೆಂಕಟೇಶ್ವರಾಲು ವಹಿಸಿದ್ದಾರೆ. ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳ ಸಲಹೆಗಾರ ಕೆವಿ ಪ್ರಭಾಕರ್ ಅವರು ಉದ್ಘಾಟಿಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಂ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿ ಶ್ರೀಮತಿ ಸಹನಾ, ತುಮಕೂರು ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಸದಸ್ಯರಾದ ಮನೋಜ್ ಮುಖ್ಯ ಅತಿಥಿಗಳಾಗಿದ್ದರು. ವಿಶೇಷ ಉಪಸ್ಥಿತಿಯಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ನಹಿದಾ ಜಂಜಂ, ತುಮಕೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಕ ಕುಲಪತಿಗಳಾದ ಸತೀಶ್ ಗೌಡ, ತುಮಕೂರು ವಿಶ್ವವಿದ್ಯಾನಿಲಯ ಕಲಾ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ದಾಕ್ಷಾಯಿಣಿ, ಪ್ರಜಾಪ್ರಗತಿ ದಿನಪತ್ರಿಕೆ ಸಂಪಾದಕರಾದ ಶ್ರೀ ಎಸ್ ನಾಗಣ್ಣ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ್, ಪ್ರಸಿದ್ಧ ಕೈಗಾರಿಕೋದ್ಯಮಿ ಎಚ್ ಜಿ ಚಂದ್ರಶೇಖರ್, ಕೌಶಲ್ಯಾಭಿವೃದ್ಧಿ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಈ ವೇಳೆ ಉಪಸ್ಥಿತರಿದ್ದರು.
ಕುಲಪತಿಗಳಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳ ಮುಂದೆ ಮಾತಾಡೋದು ಭಾಳ ಕಷ್ಟ, ಯಾಕೆಂತಂದರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ಬರ್ಕೊಂಬಂದ್ಬಿಟ್ಟಿದ್ದೀನಿ, ಗ್ರಾಚಾರ ಯಾಕೆ ಬೇಕು. ಪತ್ರಿಕೋದ್ಯಮ ನನ್ನ ನೆಚ್ಚಿನ ಕ್ಷೇತ್ರ. ನಾನು SLC ಓದುವಾಗಲೇ ಪತ್ರಿಕೋದ್ಯಮದ ಸೆಳೆತ ಸ್ಟಾರ್ಟ್ ಆಗೋಯ್ತು. ನಾನು SLC ಪಾಸಾದಾಗ ನನ್ನ ತಂದೆ ಒಂದು ಸೈಕಲ್ ಕೊಡಿಸಿದ್ರು. ನನಗೆ ಹೇಳಿದರು, SLC ಪಾಸಾದರೆ ಒಂದು ಸೈಕಲ್ ಕೊಡಿಸ್ತೀನಿ ಅಂತ. ಒಂದು ಅಟ್ಲಾಸ್ ಸೈಕಲ್ ಕೊಡಿಸಿದ್ರು. ನಮ್ಮ ಪಕ್ಕದ ಮನೆ ಹುಡುಗ ಒಬ್ಬ ಆ ಸೈಕಲಲ್ಲಿ ದಿನ ಪತ್ರಿಕೆ ಹಾಕಕ್ಕೆ ಹೋಗ್ತಿದ್ದ. ಅವನು, ನೀನು ಸೈಕಲ್ ತೊಗೊಂಡಿದೆಯಲ್ಲ, ನೀನು ಯಾಕೆ ಪತ್ರಿಕೆ ಹಾಕಬಾರ್ದು ಅಂತ ನನಗೆ ಒಂದು ಆಸೆ ಹುಟ್ಟಿಸಿದ. ನಾನು ಪ್ರತಿನಿತ್ಯ 100 ಮನೆ ಪೇಪರ್ ಹಾಕ್ತಿದ್ದೆ ಸರ್. 90 ರೂಪಾಯಿ ಸಂಬಳ ಕೊಡ್ತಾರೆ. ಹಾಗೆಯೇ ಅಲ್ಲಿ ನಮ್ಮ ಕೋಲಾರ ಪತ್ರಿಕೆ ಮತ್ತು ಕೋಲಾರ ವಾಣಿ ಅಂತ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶನೂ ಸಿಕ್ತು. ಕಾಲೇಜು ಓದ್ತಾ ಯಾವುದೇ ಒಂದು ಸುದ್ದಿ ಮಾಡಬೇಕು ಅಂತಂದರೆ ಆ ಸುದ್ದಿ ಹಿಂದೆ ಸತ್ಯ ಎಷ್ಟಿದೆ, ಸುಳ್ಳು ಎಷ್ಟಿದೆ ಅದನ್ನು ತಿಳ್ಕೊಳ್ಬೇಕು ಅಂತ. ಬಟ್ ಇವತ್ತು ನಾವೇನಾಗಿದೆ, ಬ್ರೇಕಿಂಗ್ ನ್ಯೂಸ್ ಭರಾಟೆನಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದನ್ನು ಮರ್ತೋಗ್ತೀವಿ. ಜೊತೆಗೆ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನಮ್ಮ ಇವತ್ತಿನ ಯುವ ಪತ್ರಕರ್ತರು ಮಾಡ್ತಾ ಇಲ್ಲ. ಇದು ಕೂಡ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಸರ್ಕಾರದಲ್ಲಿ ಅದಕ್ಕೋಸ್ಕರನೇ ಒಂದು ಫ್ಯಾಕ್ಟ್ ಚೆಕ್ ಅಂತ ಒಂದು ಕಮಿಟಿ ಮಾಡಿದ್ದೀವಿ. ಈ ಸುಳ್ಳು ಸುದ್ದಿಗಳನ್ನು ನಿಯಂತ್ರಣ ಮಾಡಬೇಕು. ಯಾಕೆಂತಂದರೆ ನಾವು ಟಿವಿಗಳಲ್ಲಿ ಪ್ರಸಾರ ಮಾಡುವಂಥ, ಪತ್ರಿಕೆಗಳಲ್ಲಿ ಪ್ರಸಾರ ಮಾಡುವಂಥ ಒಂದು ಸುದ್ದಿ, ಸುಳ್ಳು ಸುದ್ದಿ, ಅದು ನಮ್ಮ ಸಮಾಜದಲ್ಲಿ ಒಂದು ದ್ವೇಷ ಭಾವನೆಯನ್ನು ಉಂಟಾಕ್ಬೋದು. ಅಥವಾ ತುಮಕೂರು ಜಿಲ್ಲೆಯಲ್ಲಿ ಅಜರಾಪ್ರಗತಿ ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ದಿನ ಕಳೆದಂತೆ ಒಂದು ಮುದ್ರಣ ಮಾಧ್ಯಮ ಯಾವ ರೀತಿಯಾಗಿರ್ತಕ್ಕಂಥ ತನ್ನ ಇಳಿಮುಖವನ್ನು ಕಾಣ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು ನೋಡಿದ್ರೆ, ಇದು ಮಾಧ್ಯಮ ಶಿಕ್ಷಣ ಮತ್ತು ಮಾಧ್ಯಮ ಕ್ಷೇತ್ರ ಎರಡನ್ನೂ ಕೂಡ ನಾವು ಒಂದಕ್ಕೊಂದಕ್ಕೆ ನಾವು ತುಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬೇಕೋ ಬೇಡವೋ ಒಂದು ಜರ್ನಲಿಸಮ್ ಒಂದು ಸಬ್ಜೆಕ್ಟನ್ನು ಅಥವಾ ವಿಷಯವನ್ನು ಆಯ್ಕೆ ಮಾಡ್ತಾರೆ. ಅದು ಅಂತಿಮ ಆಯ್ಕೆಯೋ ಅಥವಾ ಪ್ರಥಮ ಆಯ್ಕೆಯೋ ಅಂತಕ್ಕಂಥ ಅನುಮಾನ ತುಂಬಾ ಕೂಡ ನಮ್ಮನ್ನು ಕಾಡುತ್ತೆ. ಈಗಲೇ ನಮ್ಮಲ್ಲಿ ಬಂದು ಹೋಗಿರ್ತಕ್ಕಂಥ ನೂರಾರು ನಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಹೋಗಿರ್ತಕ್ಕಂಥವ್ರನ್ನ, ಆ ಪತ್ರಿಕೆ ನಮ್ಮ ಪತ್ರಿಕೆಯಲ್ಲೇ ಕೆಲಸ ಮಾಡಿ ಇದೇ ಜಾಗದಲ್ಲಿ ಇದೇ ಊರಿನಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಪ್ರಭಾಕರ್ ಅವರು, ಒಲವು ಮತ್ತು ನಿಲುವುಗಳು. ಒಲವು ಇದ್ದಾಗ ನಿಲುವು ಇರುತ್ತೆ ಅಂತ ಹೇಳಕ್ಕಾಗಲ್ಲ. ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಮಕ್ಕಳಿಗೆ, ಯಾರು ಹೊಟ್ಟೆದಲ್ಲಿ ಹಸಿದೋ ಅವ್ರಿಗೆ ಮಾತ್ರ ಏನು ಮುಂದೆ ಮಾಡಬೇಕಂತ ಗೊತ್ತಿರ್ತದೆ. ಅನ್ಫಾರ್ಚುನೇಟ್ಲಿ ನೀವೆಲ್ಲ 21ನೇ ಶತಮಾನದಲ್ಲಿ ಹುಟ್ಟಿದ ಮಕ್ಕಳು, 21ನೇ ಶತಮಾನ ಹುಟ್ಟಿದ ಮಕ್ಕಳಿಗೆ ಏನು ತೊಂದರೆ ಗೊತ್ತೇ ಇಲ್ಲ. ಬಹಳ ಪ್ರೀತಿಯಿಂದ ತಂದೆ ತಾಯಿಗಳು ನಿಮಗೆ ಬೆಳೆಸಿದ್ದಾರೆ. ಹಂಗಾಗಿ ನಮ್ಮ ಮಾತಿನ ಮಹತ್ವ ಗೊತ್ತಾಗೋದಿಲ್ಲ. ಇಷ್ಟು ಮಾತು ಹೇಳ್ತಾ ಇದ್ರೆ ನೀವೆಲ್ಲ ಮಾತಾಡ್ತಾ ಇದ್ರಿ, ಅರ್ಥ ಮಾಡ್ಕೋಬೇಕು ದಯಮಾಡಿ. ಯಾಕೆ ಬಂದಿದ್ರು ಗೊತ್ತಾಗ್ಬೇಕು ನಿಮಗೆ. ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಅರೇಂಜಿಂಗ್ ಪ್ರೋಗ್ರಾಮ್, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಇವ್ರ ಮಾತು ಸುಮ್ಮನೆ ಮಾತಲ್ಲ, ಜೀವನದ ಮೆಸೇಜ್. ಒಂದು 16 ವರ್ಷ ಹುಡುಗ ಈ ಸ್ಟೇಜ್ ಬಂದ ಅಂತ ಹೇಳಿದ್ರೆ ನಿಮ್ಗೆಲ್ಲ ಸವಲತ್ತುಗಳಿದ್ದಾವೆ. ಏನು ಮಾಡ್ಬೇಕಂದ್ರೆ ಮಾಡೋಕೆ ನಿಮ್ಮ ತಂದೆ ತಾಯಿಗಳು ಪ್ರೇರಣೆ ಮಾಡ್ತಾರೆ. ಯಾಕೆ ನೀವು ಅಚೀವ್ಮೆಂಟ್ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ ನೀವೆಲ್ಲ? ಇಟ್ಸ್ ಅ ಗ್ರೇಟ್ ಇನ್ಸಲ್ಟ್ ಅವರ್ ಪೇರೆಂಟ್ಸ್. ನನ್ನ ಪ್ರಕಾರ ಸಮಾಜದಲ್ಲಿ ಸಾಕಷ್ಟು ಸಾಧಕರು ನಿಮ್ಮಂಥವ್ರಿಗೆ ಸಹಾಯ ಮಾಡಕ್ಕೆ ರೆಡಿ ಇದ್ದಾರೆ. ಬಟ್ ಯು ಶುಡ್ ಡಿಟರ್ಮೈನ್ ದಟ್ ಐ ಶುಡ್ ಬಿಕಮ್ ಒನ್ ಆಫ್ ದಿ ಸಕ್ಸಸ್ಫುಲ್ ಪರ್ಸನ್ ಅಂತ ಡಿಟರ್ಮಿನೇಷನ್ ತಗೋಬೇಕಾಗಿದೆ. ನಾನು ಸಾಕಷ್ಟು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ, ಆಮೇಲೆ ಇವತ್ತು ಹಾಗೂ ನಾಳೆ ನಿಮ್ಮ ಉತ್ಸವ ಯಶಸ್ವಿಯಾಗಲಿ. ಹಾಗೇನೆ ವೇದಿಕೆ ಮೇಲೆ ಯಾರ್ಯಾರು ಉಪಸ್ಥಿತರಿದ್ದಾರಲ್ಲ, ಪ್ರತಿಯೊಬ್ಬರು ಗ್ರಾಮಾಂತರದಿಂದ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಓದಿ ಈ ಸಾಧನೆ ಮಾಡಿದ್ದಾರೆ. ನಿಮಗದು ಮನದಟ್ಟಾಗಬೇಕು. ಈಗ ನಾವು ಡೆಲ್ಲಿ ಸರ್ಕಲಲ್ಲಿ ನೋಡ್ತಾ ಇದ್ವಿ, ಔಟ್ಲುಕ್ ಪತ್ರಿಕೆ ನ್ಯಾಷನಲ್ ಮ್ಯಾಗಝೀನ್ಗೆ ಸಂಪಾದಕರಾಗಿದ್ದರು ಕೃಷ್ಣ ಪ್ರಸಾದ್, ಕರ್ನಾಟಕದವರು. ಪ್ರಸಾರ ಭಾರತಿ
ಚೇರ್ಮನ್ 2 ಬಾರಿ ಆಗಿದ್ದರು. ಅರ್ಕಲ್ಗೂಡಿನ ಹಾಸನ ಜಿಲ್ಲೆಯ ಸೂರ್ಯಪ್ರಕಾಶ್ ಅವರು, ವೀಕ್ ಪತ್ರಿಕೆ ವೀಕ್ ಮ್ಯಾಗಝಿನ್ಗೆ ಚೀಫ್ ಎಡಿಟರ್ ಆಗಿದ್ರು ಸಚ್ಚಿದಾನಂದ್ ಅವರು. ಹೀಗೆ ಪ್ರತಿಯೊಬ್ಬರು. ಹಾಗೆ ಈಗ ಅಟ್ ಪ್ರೆಸೆಂಟ್ ಇಂಡಿಯಾ ಟುಡೇಗೆ ಸಂಪಾದಕರಾಗಿರ್ತಕ್ಕಂಥ ರಾಜ್ ಚಂಗಪ್ಪ ಅವರು, ಇವರೆಲ್ಲರೂ ಹಳ್ಳಿಗಾಡಿಂದ ಸರ್ಕಾರಿ ಶಾಲೆಗಳಲ್ಲಿ ಬಂದು ಅಂತ ದೊಡ್ಡ ಮಟ್ಟದಲ್ಲಿ ಹೋಗಿದ್ದಾರೆ. ನೀವುಗಳು ಸಹಿತ ನಮ್ಮ ಕರ್ನಾಟಕ ಬಾರ್ಡರ್ನ ದಾಟಿ ಡೆಲ್ಲಿ ಮಟ್ಟದಲ್ಲಿ, ನ್ಯಾಷನಲ್ ಮಟ್ಟದಲ್ಲಿ ನಿಮ್ಮ ಹೆಸರು ಅಚ್ಚುಳಿಯದೆ ಉಳಿಯೋ ಥರ ನಿಮ್ಮ ಸಾಧನೆಗಳನ್ನ ಮಾಡಿರಿ. ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ನಿಮ್ಮ ಹೆಸರು ಯಾವಾಗಲೂ ಬಂದಿರತಕ್ಕಂಥ ಹೊಸ ಸ್ಟೂಡೆಂಟ್ಸ್ನು ನಿಮ್ಮ ಹೆಸರನ್ನ ಕೋಟ್ ಮಾಡೋ ಥರ ನೀವು ಆಗಲಿ ಅಂತೇಳಿ ಶುಭ ಹಾರೈಸಿ ನಮ್ಗೆಲ್ರಿಗೂ ಇವತ್ತು ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಶುಭ ಕೋರಿ ಧನ್ಯವಾದಗಳು. ನಮಸ್ಕಾರ.